ವೆಲ್ಕಮ್ ಗೈಸ್. ಇವತ್ತು ಮಾಮೂಲಿ ಬೆಳಿಗ್ಗೆ ಎದ್ದು ದನಿಗೆಲ್ಲ ಹಿಂಡಿ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಬಂದು ಎಲ್ಲ ಹಾಲು ಕರಿತಾಯಿತ್ತು. ಆಡು ಕುರಿ ಎಲ್ಲ ಬಂದು ಆಚೆ ಕಡೆ ಇತ್ತು. ಅವೆಲ್ಲನೇ ಇಟ್ಕೊಂಡೋಗಿ ನಮ್ಮ ಕೊಟ್ಟಿಗೆ ಹತ್ರ ಎಲ್ಲ ಕಟ್ಬಿಟ್ಟು ಬಂದು ಹಾಲು ಹಾಕ್ಬಿಟ್ಟು ಬಂದೆ. ನಮ್ಮದು 3.9 ಫ್ಯಾಟ್ ಬಂದಿತ್ತು. 31 ರೂಪಾಯಿ 5 ಪೈಸೆ ದುಡ್ಡು ಬಂದಿತ್ತು. ಹಸು ಮತ್ತು ಕರು ಇವೆಲ್ಲನೂ ಇಟ್ಕೊಂಡೋಗಿ ನಮ್ಮ ಸೈಟ್ ಹತ್ರ ಕಟ್ಟಬೇಕಾಯ್ತು. ಸೈಟ್ ಹತ್ರ ಎಲ್ಲ ಕಟ್ಟು ಬರೋದಕ್ಕೆ ಆಲ್ರೆಡಿ ಡೈರಿ ಬಂದಿತ್ತು. ಡೈರಿ ಆನೆ ಟೈಮಿಗೆ 6 ಗಂಟೆ ಆಗಿತ್ತು. ಅವೆಲ್ಲ ಕಟ್ಬಿಟ್ಟು ಬಂದು ನಮ್ಮ ಕೊಟ್ಟಿಗೆ ತೊಳಿಬೇಕಾಗಿತ್ತು. ಕೊಟ್ಟಿಗೆ ಎಲ್ಲ ತುಂಬ ಗಲೀಜಾಗಿತ್ತು. ಅದೆಲ್ಲನೇ ನೀಟಾಗಿ ವಾಶ್ ಮಾಡಿಬಿಟ್ಟು ಅಲ್ಲಿಂದ ಹೊಲ್ತಕ್ಕೆ ಹೋದೆ. ಹೊಲ್ದ ಹತ್ರ ನಮ್ಮದು ಪಚ್ಚೆ ನೆಟ್ಟಿದ್ದು ಎಲ್ಲ ಕಿತ್ತಾಕಿದಂಥದ್ದು ಎಲ್ಲ ಕಡ್ಡಿ ಇತ್ತು. ಅದೆಲ್ಲನೇ ತೆಗೆದು ತೆಂಗು ಮರ ತಾಳ್ಗಾಕ್ತೆ. ಸುಮ್ಮನೆ ಅಲ್ಲಿಲ್ಲ ವೇಸ್ಟ್ ಮಾಡೋಬೋದು. ಅಲ್ಲೇ ಹಾಕಿದ್ರೆ ಎಲ್ಲ ಗೊಬ್ಬರ ಆಗುತ್ತೆ, ತೆಂಗು ಮರನೂ ನೀಟಾಗಿ ಉರುವಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೇ ತೆಗೆದು ಅಲ್ಲೇ ತೆಂಗು ಮರ ತಾಳ್ಗಾಕ್ತೆ. ತಾಳ್ಗಾಕ್ಬಿಟ್ಟು ಅಲ್ಲಿಂದ ಸೀದಾ ನಾನು ಹುಲ್ಲು ಕುಯ್ಕೋಬೇಕಾಗಿತ್ತು. ನೇಪಿಯರ್ ಹುಲ್ಲು ಬೇರೆ ಮನೇಲಿ ಖಾಲಿಯಾಗಿತ್ತು. ಇದು ನೇಪಿಯರ್ ಹುಲ್ಲನ್ನ 1 ಹೊರೆನ ಕುಯ್ಕೊಂಡು ಅಷ್ಟೇ. ಅಲ್ಲಿಂದ ನಾನು ಸೀದಾ ನಮ್ಮ ಹಸು ಎಲ್ಲ ತುಂಬ ಗಲೀಜಾಗಿತ್ತು. ಕರು ಎಲ್ಲ ಅವೆಲ್ಲನೇ ನೀಟಾಗಿ ತೊಳಿತಾರುವಂಥ ಕರು. ಇದು ಗಂಟು ರೋಗ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಸಿಕ್ಕಿದ್ದೀನಿ. ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡೈತೆ. ಅದಾದಮೇಲೆ ಇದೆಲ್ಲನೇ ನಾನು ದನಿಗೆಲ್ಲ ಹಿಂಡಿ ಕೊಟ್ಬಿಟ್ಟು ಟೈಮ್ ಆಲೆ 5:30 ಆಗಿತ್ತು. ಅದಾದಮೇಲೆ ಎಲ್ಲ ನೀಟಾಗಿ ತೊಳೆದು ಹಾಲು ಕರೆದು ಹಾಲನ್ನ ತಗೊಂಡೋಗಿ ಹಾಲಿನ ಡೈರಿಗೆ ಹಾಕ್ಬಿಟ್ಟು ಅಲ್ಲಿಂದ ಒಣಹುಲ್ಲಿರಲಿಲ್ಲ, ಒಣಹುಲ್ಲನ್ನು ಹಿಡ್ಕೊಂಡು ಬರೋದು 6 ಕಾಲಾಗಿತ್ತು. ಅಲ್ಲಿಂದ ಬಂದು ನಾನು ಹಸುಗೆಲ್ಲ ಒಣಹುಲ್ಲು ಹಾಕ್ಬಿಟ್ಟು ಕರುಗಳಿಗೂ ಸಹ ಒಣಹುಲ್ಲು ಹಾಕ್ತೆ. ಇವತ್ತಿನ ಕತೆ ಇಷ್ಟು.